ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಶಿವರಾತ್ರಿಯ ವ್ರತಕಥೆ ವಿಧಾನ. ಒಮ್ಮೆ ಶಂಕರನು ಈ ವ್ರತವನ್ನು ಗೌರೀ ದೇವಿಗೆ ಉಪದೇಶಿಸಿದನು. ಮಾಘ ಪಾಲ್ಗುಣದ ಮಾಸದಲ್ಲಿ ಬರುವ ಕೃಷ್ಣ ಚತುರ್ದಶಿ ಎಂದು ಉಪವಾಸ ಜಾಗರಣೆಗಳನ್ನು ಮಾಡಿ ಶಿವನನ್ನು ಪೂಜಿಸಿದವರಿಗೆ ಆತನು ಭುಕ್ತಿಯನ್ನು ಮುಕ್ತಿಯನ್ನು ಪ್ರಸಾದಿಸುತ್ತಾನೆ. ತುಂಬ ಕಾಲದ ಹಿಂದೆ ಅರ್ಬುದ ಎಂಬ ದೇಶದಲ್ಲಿ ಸುಂದರ ಸೇನಾ ಪಾಪಾತ್ಮನಾದಂತಹ ಒಬ್ಬ ನಿಷಾದ ಮಹಾರಾಜ ಇದ್ದನು. ಅವನು ಒಂದು ದಿನ ನಾಯಿಗಳನ್ನು ಕರೆದುಕೊಂಡು ಬೇಟೆಗಾಗಿ ಅರಣ್ಯಕ್ಕೆ ಹೋದನು. ದುರಾದೃಷ್ಟವಶಾತ್ ಅವನಿಗೆ ಯಾವ ಪ್ರಾಣಿಯೂ ಸಿಗಲಿಲ್ಲ. ತೆಗೆದುಕೊಂಡು ಹೋದಂತಹ ನೀರು, ಆಹಾರ ಎಲ್ಲ ಮುಗಿದು ಹೋಗಿ ಮತ್ತೆ ಹಸಿವು ಬಾಯಾರಿಕೆ ಉಂಟಾಗುತ್ತಿದ್ದರಿಂದ ಅರಣ್ಯವೆಲ್ಲ ಸುತ್ತುತ್ತಾ ಕೊನೆಗೆ ದಡದ ಬಳಿಗೆ ಬಂದನು. ಅಷ್ಟೊತ್ತಿಗಾಗಲೇ ಸೂರ್ಯಾಸ್ತಮಯವಾಗಿತ್ತು. ರಾತ್ರಿಯನ್ನು ಕಳೆಯುವುದಕ್ಕಾಗಿ ಸುತ್ತಲೂ ನೋಡಲು ಹತ್ತಿರದಲ್ಲಿ ಶಿವಲಿಂಗವೊಂದು ಕಾಣಿಸಿತು. ಅಲ್ಲಿಗೆ ಹೋಗಿ ಲಿಂಗದ ಪಕ್ಕದಲ್ಲಿದ್ದ ಮರವನ್ನು ಹತ್ತಿ ಕುಳಿತನು. ಹಸಿವು ಬಾಯಾರಿಕೆಗಳಾಗುತ್ತಿದ್ದರಿಂದ ಅವನಿಗೆ ಮರದ ಮೇಲೆ ನಿದ್ದೆ ಬರಲಿಲ್ಲ. ಕೆಳಗೆ ಮಲಗಿದರೆ ಕಾಡು ಪ್ರಾಣಿಗಳಿಗೆ ಆಹುತಿಯಾಗಬೇಕಾಗುತ್ತದೆ ಎಂದು ಅರಿತು ಅತ್ತ ಇತ್ತ ಅಲುಗಾಡತೊಡಗಿದನು. ಅವನು ಅಲುಗಾಡಿದಾಗಲೆಲ್ಲ ಆ ಮರದ ಎಲೆಗಳು ಉದುರಿ ಶಿವಲಿಂಗದ ಮೇಲೆ ಬೀಳುತ್ತಿದ್ದವು. ಅದು ಬಿಲ್ವ ವೃಕ್ಷವಾಗಿತ್ತು. ಅವನು ಕುಡಿಯುವುದಕ್ಕೆಂದು ನದಿಯಲ್ಲಿನ ನೀರನ್ನು ತಂದುಕೊಂಡಿದ್ದನು. ಅವನು ನೀರು ಕುಡಿದಾಗಲೆಲ್ಲ ಸ್ವಲ್ಪ ನೀರು ಕೆಳಗೆ ಚೆಲ್ಲಿ ಶಿವಲಿಂಗದ ಮೇಲೆ ಬೀಳುತ್ತಿತ್ತು. ನಂತರ ಅವನ ಕೈಯಲ್ಲಿದ್ದ ಬಾಣವು ಕೆಳಗೆ ಜಾರಿ ಬಿದ್ದಿತು. ಆಗ ಅವನು ಕೆಳಗಿಳಿದು ಬಂದು ಆ ಬಾಣವನ್ನು ಕೈಗೆತ್ತಿಕೊಳ್ಳುವಾಗ ಅವನ ಕೈಗೆ ಶಿವಲಿಂಗವನ್ನು ತಾಕಿತು. ಈ ರೀತಿಯಾಗಿ ಮಹಾರಾಜನು ತನಗೆ ತಿಳಿಯದೆಯೇ ಅಂದು ರಾತ್ರಿ ಜಾಗರಣೆ ಇದ್ದು ಉಪವಾಸವಿದ್ದು ಬಿಲ್ಲುಪತ್ರೆಗಳನ್ನು ಉದುರಿಸುವ ಮೂಲಕ ಶಿವಪೂಜೆಯನ್ನು ಮಾಡಿದಂತಾಯಿತು. ಹಾಗೆಯೇ ನೀರು ಚೆಲ್ಲಿದ್ದರಿಂದ ಅದು ಬಂದು ಶಿವಲಿಂಗದ ಮೇಲೆ ಬಿದ್ದು ಶಿವನಿಗೆ ಅಭಿಷೇಕ ಮಾಡಿದಂತಾಯಿತು. ಅವನಿಗೆ ತಿಳಿಯದ ಮತ್ತೊಂದು ವಿಷಯವೇನೆಂದರೆ ಅಂದು ರಾತ್ರಿ ಶಿವರಾತ್ರಿಯಾಗಿತ್ತು. ಹೀಗೆ ರಾತ್ರಿಯೆಲ್ಲ ಅರಣ್ಯದಲ್ಲಿ ಕಳೆದ ಆ ನಿಷಾದ ರಾಜನು ಬೆಳಕು ಹರಿಯುತ್ತಲೇ ತನ್ನ ರಾಜ್ಯಕ್ಕೆ ವಾಪಸ್ಸಾದನು. ಹೀಗೆಯೇ ಸ್ವಲ್ಪ ಕಾಲ ಕಳೆಯಿತು. ಅಷ್ಟರಲ್ಲಿ ಅವನು ಮರಣಿಸಿದನು. ಆಗ ಯಮದೂತನು ಆತನನ್ನು ಕರೆದುಕೊಂಡು ಹೋಗುತ್ತಿರಲು ಅವರಿಗೆ ಶಿವದೂತರು ಅಡ್ಡಿಪಡಿಸಿದರು. ಶಿವದೂತರು ಯಮದೂತರಿಗೆ ಶಿವರಾತ್ರಿಯ ಪುಣ್ಯವನ್ನು ವಿವರಿಸಿ ಹೇಳಿ, ಈ ನಿಷಾದ ರಾಜನು ತನ್ನ ನಾಯಿಗಳೊಂದಿಗೆ ಯಾವ ರೀತಿ ನಿಷ್ಪಾಪಿ ಆದನೆಂಬುದನ್ನು ವಿವರಿಸಿ ಹೇಳಿ ನಂತರ ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು. ಈ ರೀತಿಯಾಗಿ ತಿಳಿಯದೇ ಮಾಡಿದ ಅಸಂಕಲ್ಪ ವ್ರತಕ್ಕೆ ಇಷ್ಟು ಅದೃಷ್ಟವು ಲಭಿಸಿದಾಗ ಇನ್ನು ತಿಳಿದು ಸಂಕಲ್ಪಿಸಿ ಶಿವರಾತ್ರಿ ವ್ರತವನ್ನು ಮಾಡುವವರಿಗೆ ತಪ್ಪದೇ ಪುಣ್ಯವು ಸಿಗುತ್ತದೆಂಬುದನ್ನು ಹೇಳುವುದರಲ್ಲಿ ಸಂಶಯವಿಲ್ಲ. ಈ ಶಿವರಾತ್ರಿ ವ್ರತಕ್ಕೆ ತ್ರಯೋದಶಿಯ ದಿನದಂದೇ ದೀಕ್ಷಾಗ್ರಹಣವನ್ನು ಮಾಡಿ ಶಿವನನ್ನು ಪೂಜಿಸಿ ಈ ವಿಧವಾಗಿ ಪ್ರಾರ್ಥಿಸಬೇಕು. ಪ್ರಾತರ್ದೇವ ಚತುರ್ದಶ್ಯಂ ಜಗದ್ದೀಶ್ಯಾಮ್ಯಹಂ ನಿಶಿ ಪೂಜಾಂ ದಾನಂ ತಪೋ ಹೋಮಂ ಕರಿಷ್ಯಾಮ್ಯಾತ್ಮಕ ಶಕ್ತಿತಃ ಚತುರ್ದಶ್ಯಾಂ ನಿರಾಹಾರೋ ಭೂತ್ವಾ ಶಂಭೋ ಪರೇಹನಿ ಭೋಕ್ಷೇ ಹಂ ಭುಕ್ತಿ ಮುಕ್ತ್ಯಾರ್ಥಂ ಶರಣಂ ಮೇ ಭವೇಶ್ವರ. ನಂತರ ಪರಮೇಶ್ವರನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಓಂ ನಮೋ ನಮಃ ಶಿವಾಯ ಎಂಬ ಮಂತ್ರದಿಂದ ಪೂಜಿಸಬೇಕು. ಆ ನಂತರ ಮೊಸರು, ಎಳ್ಳು, ಅಕ್ಕಿಯಿಂದ ತಯಾರಿಸಿದ ಚೆರುವನ್ನು ಆಹುತಿಗಳಾಗಿ ಅಗ್ನಿಯಲ್ಲಿ ಹಾಕಿ ಪೂರ್ಣಾಹುತಿಯನ್ನು ಕೊಡಬೇಕು. ಪ್ರತಿದಿನ ರಾತ್ರಿ ಗೀತೆ ವಾದ್ಯಗಳೊಂದಿಗೆ ಉತ್ಸವಗಳನ್ನು ಮಾಡಿಸಿ ಹರಿಕಥೆಗಳನ್ನು ಸಹ ಮಾಡಿಸಿ ಅದನ್ನು ಕೇಳಬೇಕು. ಅರ್ಧರಾತ್ರಿ, ಮುಂಜಾನೆ, ಬೆಳಗ್ಗೆ ಶಿವಪೂಜೆಯನ್ನು ಮಾಡುತ್ತಾ ಮೂಲ ಮಂತ್ರವನ್ನು ಜಪಿಸುತ್ತಿರಬೇಕು. ಬೆಳಕು ಹರಿಯುತ್ತಲೇ ಸ್ವಾಮಿಯನ್ನು ಈ ವಿಧವಾಗಿ ಪ್ರಾರ್ಥಿಸಬೇಕು. ಅವಿಘ್ನೇನಾರಥಂ ದೇವತ್ವತ್ ಪ್ರಸಾದಾನ್ಮಯಾರ್ಚಿತಂ ಕ್ಷಮ ಸ್ವಜಗತಾಂ ನಾಥ ತ್ರೈಲೋಕ್ಯಾಧಿಪತಿಯೇ ಹರಃ ಯನ್ಮಯಾದೃಕೃತಂ ಪುಣ್ಯಂ ಯದೃತಸ್ಯ ನಿವೇದಿತಂ ತ್ವತ್ ಪ್ರಸಾದನಾನ್ಮಯ ದೇವ ವ್ರತ ಮಧ್ಯ ಸಮಾಪಿತಂ ಪ್ರಸನ್ನೋ ಭವವೇ ಶ್ರೀಮನ್ ಗೃಹಂ ಪ್ರತಿ ಚ ಗಮ್ಯತಾಂ
ತ್ವದಾಲೋಕನ ಮಾತ್ರೇಣ ಪವಿತ್ರೋಸ್ಮಿನ ಸಂಶಯ. ನಂತರ ಧ್ಯಾನನಿಷ್ಠನಾದ ಸತ್ಪಾತ್ರನನ್ನು ಭೋಜನದೊಂದಿಗೆ ಸಂತೃಪ್ತಿಪಡಿಸಿ ವಸ್ತ್ರ ಛತ್ರಾದಿಗಳೊಂದಿಗೆ ಯಥಾಶಕ್ತಿಯಾಗಿ ಆತನನ್ನು ಪೂಜಿಸಿ ಮತ್ತೆ ಪರಮೇಶ್ವರನನ್ನು ಈ ರೀತಿಯಾಗಿ ಪ್ರಾರ್ಥಿಸಬೇಕು. ದೇವಾದಿದೇವ ಭೂತೇಶ ಲೋಕಾನುಗ್ರಹ ಕಾರಕ ಯನ್ಮಯ ಶ್ರದ್ಧೆಯಾ ದತ್ತ ಪ್ರಿಯತಾಂ ತೇನ ಮೇ ಪ್ರಭು. ಈ ರೀತಿ ಕ್ಷಮಾರ್ಪಣಾ ಸ್ತುತಿಯನ್ನು ಮಾಡುವುದರಿಂದ ಶಿವರಾತ್ರಿ ವ್ರತವು ಮುಗಿಯುತ್ತದೆ. ಶಿವನು ಸಂಪ್ರೀತನಾಗುತ್ತಾನೆ. ಸಾಮಾನ್ಯವಾಗಿ ಈ ವ್ರತದ ಅಂತ್ಯದಲ್ಲಿಯೇ ದ್ವಾದಶ ವಾರ್ಷಿಕ ಸಂಕಲ್ಪವನ್ನು ಮಾಡುತ್ತಾರೆ. ಪ್ರತಿ ದ್ವಾದಶಿಯಂದು ಉಪವಾಸ ಜಾಗರಣೆಗಳೊಂದಿಗೆ ಇದೇ ರೀತಿ ವರ್ಷದವರೆಗೂ ಶಿವಪೂಜೆಯನ್ನು ಮಾಡುತ್ತಾರೆ. ಇದರಿಂದ ವ್ರತವನ್ನು ಆಚರಿಸುವವನಿಗೆ ಸಂಪತ್ತುಗಳು, ಕೀರ್ತಿ, ಪುತ್ರರು, ಅಧಿಕಾರ ಪ್ರಾಪ್ತಿಗಳು ಉಂಟಾಗುತ್ತವೆ. ದೇಹಾಂತ್ಯದಲ್ಲಿ ಶಿವಲೋಕವು ಪ್ರಾಪ್ತಿಸುತ್ತದೆ. ವರ್ಷದ ಕೊನೆಯಲ್ಲಿ 12 ಸತ್ಪಾತ್ರರಿಗೆ ಊಟವನ್ನು ಹಾಕಿ ಸಂತೃಪ್ತಿಪಡಿಸಿ ದೀಪದಾನವನ್ನು ಮಾಡಿದವರಿಗೆ ಸ್ವರ್ಗಲೋಕ ಪ್ರಾಪ್ತಿಯುಂಟಾಗುತ್ತದೆ.